ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ನೀವು ಜೀರೋ ಇನ್ವೆಸ್ಟ್ಮೆಂಟ್ ಹಾಕಿ ಏನೇನೋ ಮಾಡ್ರಿ ಅಂತ ನಿಮ್ಮ ವ್ಯವಸಾಯ ಸ್ವಲ್ಪ ನೋಡಕ ಇನ್ಫಾರ್ಮೇಶನ್ ಕೊಡ್ತೀರೇನ್ರಿ ಸ್ವಲ್ಪ? ಬರ್ರಿ ಸರ್ ನೋಡೋಣ, ಅದಕ್ಕೆ ಏನೈತಿ. ಬಾ 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 ಬೋ 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 ಉದ್ದ ಕಟ್ಟ ಮಾಡ್ಬಿಡ ಬೋ 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 ಬಾ 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 ಬೋ 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 ಕೇಳಿ ಈಗ. ಸರ್ ನಿಮ್ಮ ಅನ್ರಿ ಸರ್ ಇವು ಕೋಳಿ? ಎಸ್ ಸರ್, ನಮ್ಮವ ಸರ್ ಇವು. ಎಷ್ಟು ಅದಾವ ಸರ್ ಇವು? ಸರ್ ಒಟ್ಟ ಟೋಟಲಿ 140 ಕೋಳಿ ಇದಾವ ಸರ್ ಇವು. ಹ್ಞೂ ಸರ್. 140 ಕೋಳಿನೂ ಸಹಿತ ಈಗ ಕೆಲವೊಬ್ರು ಹೇಳ್ತಾರ ಸರ್, ನಾಟಿ ಕೋಳಿಗೆ ಆ ತರ ಸೆಟ್ ಇರ್ಬೇಕು, ಈ ತರ ಸೆಟ್ ಇರ್ಬೇಕು, ಅಂದ್ರ ಇಂಪ್ರೂವ್ಮೆಂಟ್ ಹಾಕವು, ಆ ತರ ಔಷಧಿ ಹಾಕ್ಬೇಕು, ಈ ತರ ಔಷಧಿ ಹಾಕ್ಬೇಕು, ಯಾವ್ದೇ ರೋಗ ರುಜಿನಗಳು ಯಾವ ಬರಲ್ಲ ಅಂತಂದೆ. ಬಟ್ ನಮ್ದು ಜೀರೋ ಇನ್ವೆಸ್ಟ್ಮೆಂಟ್ ಸರ್. ನಾವ್ ಯಾವ ತರ ಅಂತಂದ್ರೆ ಮನೆ ಮದ್ದು ಯೂಸ್ ಮಾಡ್ತೀವಿ ಸರ್ ಇದಕ್ಕೆ. ಹಿಂದಿನ ಕಾಲದಿಂದ ಏನ್ ಮನೆ ಮದ್ದು ಯೂಸ್ ಮಾಡ್ಕೊಂತ ಇರ್ತಿದ್ರೆ ಅದೇ ತರ ಮನೆ ಮದ್ದು ಯೂಸ್ ಮಾಡ್ತೀವಿ ಸರ್ ನಾವು. ಬರೀ ಇದಕ್ಕ ಯೂಸ್ ಮಾಡಂತ ಸೆಡ್ ನಾ ನಿಮ್ಗೆ ಒಂದ್ಸಲ ತೋರಿಸ್ತೀನಿ, ನಿಮ್ಗೆ ವಿಚಿತ್ರ ಅನ್ಸುತ್ತೆ. ಬರ್ರಿ ಸರ್. ಇಲ್ಲಿ ನೋಡಿ ಸರ್, ಇದೆ ಈ ಸೆಡ್ ಸರಿಸುಮಾರು ಒಂದ್ 70 ಕೋಳಿ ಇಡ್ಸುತ್ತೆ ಸರ್ ಇದು. ಅಲ್ರಿ ಸರ್, ನಾನ್ ನೋಡಿದ ಮಿಟ್ಟಿ ಕೋಳಿ ಶೆಡ್ ಸರ ನಿಮ್ಗ ಸುಳ್ಳು ಹೇಳ್ದಂಗ ಆಗತ್ತಾ? ಏನೋ ಇಲ್ಲ ಅಂದ್ರ 4-5 ಲಕ್ಷ ಕೊಟ್ಟು ಕೋಳಿ ಶೆಡ್ ಮಾಡಿಸಿರ್ತಾರೆ ಇವ್ರು. ಅದೆಲ್ಲಾ ನೋ ಸರ್. ಆ ತರ ಕೋಳಿ, ಜವಾರಿ ಕೋಳಿಗೆ ಏನ್ ಗೊತ್ತಾ ಸರ್, ಅದು ತೊಯ್ಲಾರ್ದಂಗ ನೋಡ್ಕೊಂಡ್ಬಿಟ್ರೆ ಸಾಕು ಸರ್ ಮಳೆಗೆ. ಅದಕ್ಕೋಸ್ಕರ ಮೇಲ್ಗಡೆ ಸೀಟ್ ಹಾಕಿದೀನಿ ಸರ್. ಅದು ತೊಯ್ಬಾರ್ದಂತ ಮೇಲ್ಗಡೆ ಸೀಟ್ ಹಾಕಿದೀನಿ. ಅದಕ್ಕೋಸ್ಕರ ಇದನ್ನ ಕೋಳಿ ಸೆಟ್ ಮಾಡಿಸಿರೋದು. ಒಟ್ಟ 70 ಕೋಳಿ ಈ ಕೋಳಿ ಹಿಡಿತೈತೆ ಸರ್ ಇದು. ಇದು 70 ಕೋಳಿ ಇರುತ್ತೆ? 70 ಕೋಳಿ ಹಿಡಿತೈತೆ ಸರ್. 3 ತರ ಇದೆ ಇದಕ್ಕೆ. 1 2 3 ಈ ತರ 70 ಕೋಳಿ ಇದು ಹಿಡಿಯುತ್ತೆ ಸರ್. ಅದೇ ಸರ ನಂತರ ಅದೇ ಸರ್, ಅವಕ್ಕೆ ಗೂಡಾಗಿರೋಕೆ, ಮೊಟ್ಟೆಗಳನ್ನ ಇಡಕ್ಕೆ ಸರ್ ಈ ತರ ಯೂಸ್ ಮಾಡಿದೀನಿ ಸರ್. ಯಾವತ್ಲೂ ನಾಟಿ ಕೋಳಿಗೆ ಮೊಟ್ಟೆ ಇಡ್ಬೇಕಂದ್ರೆ ಚಾಟ್ ಇರ್ಬೇಕು ಸರ್. ಚಾಟ್ ಇರ್ಬೇಕು, ಮತ್ತೆ ಬೆಚ್ಚಗಿರ್ಬೇಕು. ನಮ್ದು ಯಾವ್ದೇ ಕೋಳಿ ಆದ್ರೂ ಸಹಿತ ಇದರಲ್ಲೇ ಬಂದು ಮೊಟ್ಟೆ ಇಡುತ್ತೆ ಸರ್. ನೋಡ್ಬೋದಾ? ನೋಡಿ ಸರ್. ಎಷ್ಟು ತತ್ತಿ ಇಡ್ಬೋದು ಸರ್ ಇವು? ಎಷ್ಟು ಕೋಳಿ ಇದಾವೆ ಸರ್ ಒಟ್ಟಿಗೆ? ಒಟ್ಟ 140 ಕೋಳಿ ಇದಾವೆ ಸರ್. ಸರ್ ಇನ್ನು ತತ್ತಿ ಇಡೋ ಬಾಕಿ ಇದಾವೆ, ಇನ್ನು ಸಣ್ಣ ಕೋಳಿ ಇದಾವೆ. ಸರ್ ಮೊನ್ನೆ ನಮ್ ತಮ್ಮನ್ ಸಾಕಿರೋದು ಮರಿಗೋಳಿ ಸಹಿತ ಇದಾವೆ. ಸರ್ ಇವು ಮೊನ್ನೆ ತಾನೇ ಬಂದಿದಾವೆ, ಇನ್ನು ತತ್ತಿ ಇಡಕ್ಕೆ ಲೇಟ್ ಆಗುತ್ತೆ. ಅವು ಮರಿಗೋಳಿನೂ ಲೇಟ್ ಆಗುತ್ತೆ. ಇವಾಗ ಆಲ್ರೆಡಿ ಒಂದ್ 20 ರಿಂದ 30 ಕೋಳಿ ತತ್ತಿ ಇಡ್ತಿದಾವೆ. ಒಂದು ತತ್ತಿ ತತ್ತಿಗೆ 15 ರೂಪಾಯಿದಂಗೆ ಸೇಲ್ ಆಗ್ತವೆ. ಪ್ರತಿ ಒಂದು ನಾಟಿ ಕೋಳಿ ತತ್ತಿ ಯಾವಾಗಾದ್ರೂ ಸಹಿತ 15 ರೂಪಾಯಿ ಒಂದ್ ತತ್ತಿ ಸೇಲ್ ಆಗ್ತವೆ. ಇಲ್ಲಿ ಇಲ್ಲೇ ಮಾರಕ್ ಕೊಡ್ತೀರೇನ್ರಿ? ಊರವರು ಬಂದು ಒಯ್ತಾರೆ, ಬೇರೆ ಊರವರು ಬಂದು ಒಯ್ತಾರೆ. ಈಗ ಆಲ್ಮೋಸ್ಟ್ ಆಲ್ ಊರವ್ರೆ ಬಂದು ಒಯ್ತಾರೆ. ಇವಾಗ 15 ರೂಪಾಯಿ ಒಂದ್ ತತ್ತಿ ಅಂತಂದ್ರೆ, ಇವಾಗ ಏನೋ ಒಂದು ಇದು ಬೇಕಾಗಿತ್ತೆ ಹೀಟ್ಗೆ ಅಂತಂದ್ರೆ, ಏನೋ ಕೋಲ್ಡ್ ಆಗಿತ್ತಪ್ಪ ಅಂದ್ರೆ ಬಂದು ಊರವ್ರೆ ಬಂದು ಒಯ್ತಾರೆ 15 ರೂಪಾಯಿ ಒಂದ್ ತತ್ತಿನ. ಎಲ್ಲದ್ರಲ್ಲೂ ಇನ್ವೆಸ್ಟ್ಮೆಂಟ್ ಅಂತ ಹಾಕಿದ್ರೆ ಅದ್ರ ಬಂಡವಾಳ ಕಂಡೇ ಕಾಣ್ತೀವಿ ನಾವು. ಅಷ್ಟೇ ಯಾಕೆ ಸರ್, ಇವತ್ತಿನ ಯುವಕರು ಈ ರೈತಾಪಿ ಒಳಗ ಜೀವನ ಇಲ್ಲ. ಎಲ್ಲಾದ್ರೂ ಒಂದು 15,000 ಕೊಟ್ರೆ ಸಾಕು, ಒಂದ್ 20,000 ಕೊಟ್ರೆ ಸಾಕು ಅಂತ ಬೇರೆ ಕಡೆ ಕೆಲಸ ನೋಡ್ತಿದ್ದಾರೆ. ಮತ್ ಅಂತ ಯುವಕರಿಗೆ ನಾನು ಒಂದು ಹೇಳ್ತಿದ್ದೀನಿ, ಇಂತ ಒಂದು 200-300 ಕೋಳಿ ಸಾಕೊಂಡು, ಇಂತ ಒಂದ್ 200-300 ಕೋಳಿ ಸಾಕೊಂಡು ಈ ತರ ಟಗರ್ ಮರಿ ಸಾಕೊಂಡ್ರೆ, ಇದು ಒಂದು ಟಗರ್ ಮರಿಗೆ ಏನೇ ಇಲ್ಲ ಅಂತಂದ್ರು ನಿಮ್ಗೆ 5 ರಿಂದ 5,500 ರೂಪಾಯಿ ಒಂದ್ ಟಗರ್ ಮರಿ ಸಿಗುತ್ತೆ. ಎಷ್ಟು 3 ತಿಂಗಳ ಮರಿಗಳಿದಾವೆ ಇವು. 3 ತಿಂಗಳ ಮರಿಗಳಿದಾವೆ. ಇವಾಗ ಆಲ್ರೆಡಿ ಇವ್ನು ಕೇಳ್ತಿರೋದು 14 ರಿಂದ 15,000 ರೂಪಾಯಿ. 3 ತಿಂಗಳು 3 ತಿಂಗಳ ಮರಿಗಳಿದಾವೆ. ಇವಾಗ 4 ಮರಿ ನಾ ತಗೊಂಡಿದ್ದೆ. ಟಗರ್ ಮರಿ ಲಾಭ ಇಲ್ಲ ಅಂತಾರಲ್ರಿ? ಯಾಕೆ ಲಾಭ ಇಲ್ಲ ಸರ್? 5 ರಿಂದ 5,500 ರೂಪಾಯಿ ಕೊಟ್ಟು ಒಂದ್ ಮರೆ ತಗೊಂಡಿದ್ದೀನಿ. ಇವಾಗ ಇವ್ನು ಕೇಳ್ತಿರೋದು 15 ರಿಂದ 14,000 ರೂಪಾಯಿ ಮಟ. 14 ರಿಂದ 15,000 ರೂಪಾಯಿ ಮಟ ಕೇಳ್ತಿದ್ವಿ. 14 ರಿಂದ 15,000 ರೂಪಾಯಿ ಕೇಳ್ತಿದ್ದಾರೆ. ಬಟ್ ಇವಾಗ ನಾನ್ ಮಾಡಿದ್ರೆ ನಾನು 5,500 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಒಂದೊಂದ್ ಮರಿಯಲ್ಲಿ ನಾನ್ ಲಾಭ ನೋಡ್ತಿರೋದು 40,000. 3 ತಿಂಗಳಲ್ಲಿ ನಾನ್ ನೋಡ್ತಿರೋದು 40,000. ಬಟ್ ನಾನ್ ಇರೋ ಒಂದೇ ವ್ಯಾಪಾರದಲ್ಲಿ ಮಾಡ್ತಿಲ್ಲಲ್ಲ. ಈ ಕಡೆ ಕೋಳಿ ಇದೆ, ಈ ಕಡೆ ಟಗರ್ ಇದೆ. ನಿಮ್ಗೆ ಇನ್ನೂ ಒಂದ್ ತೋರಿಸ್ತೀನಿ.
ಏನ್ ಸರ್ ಅದು? ಬನ್ನಿ ಹೈನುಗಾರಿಕೆ ನೋಡೋಣ. ಹೈನುಗಾರಿಕೆ ಅಂದ ತಕ್ಷಣ ದೊಡ್ಡ ದೊಡ್ಡ ಶೆಡ್ಗಳು ನೋಡಿದಿರಿ ನೀವು. ಹೌದು. ಆ ತರ ಸ್ಪೆಷಾಲಿಟಿ ಇರ್ಬೇಕು, ಈ ತರ ಫೆಸಿಲಿಟಿ ಇರ್ಬೇಕು, ಅವಕ್ಕೆ ಕುಡಿಯಕ್ಕೆಲ್ಲ ನೀರ್ ಈ ತರ ಸಿಗ್ಬೇಕು, ಹಂಗೆ ಹಿಂಗೆ ಅಂತ. ಬಟ್ ನಾನ್ ಮಾಡಿರೋದು ಇದನ್ನ ಹೊರಗಡೆ ಕಟ್ಟಕ್ಕೆ ಚಪ್ರ. ಹೌದು ಸರ್. ತೋರ್ಸಿ ಅದನ್ನ ಒಂದ್ಸಲ ಚಪ್ರನ. ಏನ್ ಸರ್ ಅದು? ಈ ತರ ಶೆಡ್ ಎಲ್ಲಿ ಹೋಗ್ಬಿಡ್ರಿ ಸರ್. ಏನ್ ಹಾಕಿರಿ ಸರ್ ಮ್ಯಾಗ? ನೋಡಿ ಸರ್, ಮೇಲ್ಗಡೆ ತಡ್ಪಾಲ್ ಹಾಕಿದೀನಿ. ಅದ್ರ ಮೇಲ್ಗಡೆ ತೆಂಗಿನ ಗೆರೆ ಅಂತ ಬರುತ್ತೆ. ಮಳೆ ಬಂದ್ರು ಸೋರ್ಬಾರ್ದು ಅಂತ ತಡ್ಪಾಲ್ ಹಾಕಿದೀನಿ. ಹೌದಾ? ಇದು ಹೀಟ್ ಆಗ್ಬಾರ್ದು ಅಂತ ಮೇಲ್ಗಡೆ ತೆಂಗಿನ ಗೆರೆ ಅಂತ ಬರುತ್ತೆ. ಆ ತೆಂಗಿನ ಗೆರೆ ಹಾಕಿದೀನಿ. ಅದ್ರ ಮೇಲ್ಗಡೆ ತಾಲ್ಪಾಲ್ ಹಾಕಿದೀನಿ. ಎಂತ ಮಳೆ ಬಂದ್ರು ಇದು ಸೋರ್ಬಾರ್ದು ಅಂತ. ತಂಪಿರ್ಬೇಕು ಅಂತ. ಹೊರಗಡೆ ಸರ್ ಒಟ್ಟ 5 ಆಕಳುಗಳಿವೆ, 2 ಮಣಕ ಇದಾವೆ. ಹೌದಾ? ನಾನು ಇಷ್ಟರಲ್ಲೇ ಇವಾಗ 5 ಆಕಳನ್ನು ಹಿಂಡ್ತಿದ್ದಾವೆ. ಅದ್ರಲ್ಲಿ 1-2 ಗೊಬ್ಬಿದಾವೆ. ಸರಿನಾ? ಗೊಬ್ಬಿದಾವೆ ಅಂತ ಇನ್ನು ಹಿಂಡದ್ ಬಿಟ್ಟೆಲ್ಲ ಹಿಂಡ್ತಿದ್ದಾವೆ. ಇವೇ 5 ಆಕಳಲ್ಲಿ ನಾನು ಹಾಕ್ತಿರೋ ಹಾಲು 25 ಲೀಟರ್ ಸರ್. ಒನ್ ಟೈಮ್ ಹಾಕ್ತಿರೋ ಹಾಲು 25 ಲೀಟರ್. ಟೈಮ್ಗೆ 50 ಲೀಟರ್ ಆಯ್ತು ಸರ್. 50 ಲೀಟರ್. ವಾರಕ್ಕೆ ಎಷ್ಟು ಆತ್ರಿ ಸರ್? ಸರ್ ವಾರಕ್ಕೆ ಏನೇ ಇಲ್ಲ ಅಂದ್ರೆ 18,000 ರಿಂದ 16,000 ರೂಪಾಯಿ. 16,000 ಎಲ್ಲ ಇದನ್ನ ತೆಗೆದು ಫುಡ್ಡಿಂಗ್ ಖರ್ಚು ತೆಗೆದು 18,000 ರಿಂದ 16,000 ರೂಪಾಯಿ ಇದ್ರ ಇನ್ವೆಸ್ಟ್ಮೆಂಟ್ ಇದೆ ಸರ್ ವಾರಕ್ಕೆ. ಎಲ್ಲ ಹೆಚ್ಚಪ್ಪ ಅನ್ರಿ ಸರ್? ಸರ್ ಹೆಚ್ಚಪ್ಪ ಅಂತ ಏನಿಲ್ಲ ಸರ್. ಇದು 20 ಜರ್ಸಿ ಅಂತ ಕೊಡುತ್ತೆ, 5 ಲೀಟರ್ ಕೊಡುತ್ತೆ. ಅದು ಒಂದು ಮಾತ್ರ ಹೆಚ್ಚಪ್ ಇದೆ, ಇದು ಒಂದು ಮಾತ್ರ ಹೆಚ್ಚಪ್ ಇದೆ. ಉಳಿದಿದ್ದೆಲ್ಲ 20 ಜರ್ಸಿ ಅಂತಿದಾರಲ್ಲ ಸರ್, ಆ ತರ 20 ಜರ್ಸಿ ಸರ್ ಇದು. ಅದೇ ತರ ಈಗ ಉಷ್ಟು ಹಾಕಿ ಸರ್ ಇದೆ. ಹಾ ಸರ್. ಇದನ್ನ ಡೇ ಹೊತ್ತು ಅಲ್ಲಿ ಹೊರಗಡೆ ಇರ್ತವೆ, ನೈಟ್ ಹೊತ್ತು ಇಲ್ಲಿ ಒಳಗಡೆ ಇರ್ತವೆ. ಇದನ್ನ ಹಗಲು ರಾತ್ರಿ ಹೊತ್ತು ಕಟ್ಟೋಕೋಸ್ಕರ ಮಾಡಿರೋ ಸೆಟ್ ಇದೆ. ಇಲ್ಲಿ ಹುಟ್ಟಿರೋ ಹೆಣ್ಗರುಗಳು ಉಷ್ಟು ಹೆಣ್ಗರಳೆ ಸರ್ ಇವು. ಇವು 4 ಅಲ್ರಿ ಸರ್? 4 ಹೆಣ್ಗರಳೆ ಸರ್. ಇದು ಶಾಹಿವಾಲ ತಳಿ ಸರ್. ಇದು ಶಾಹಿವಾಲ ಏನ್ ಹೆಸರು ಇಟ್ಟಿರಿ? ಇಲ್ಲ ಸರ್, ಇದು ತಳಿನ ಶಾಹಿವಾಲ ಅಂತಾರೆ ಸರ್. ಶಾಹಿವಾಲ ಅಂದ್ರೆ ಏನ್ರಿ ಸರ್? ಇದು ಸರ್ ಎಚ್ಎಫ್ ಗಿಂತ ಮೇನ್ ಸರ್ ಇದೆ. ಎಚ್ಎಫ್ ಏನ್ ಹಾಲು ಕೊಡುತ್ತೆ, ಈ ತಳಿ ಇಲ್ಲಿ ಹೆಸರು ಕೇಳಿದ್ದಿಲ್ಲ ನಾನು. ಇಲ್ಲ, ಇದು ಎಚ್ಎಫ್ ಏನ್ ಹಾಲು ಕೊಡುತ್ತೆ ಅದ್ರ 10 ಪಟ್ಟು ಹಾಲು ಇದು ಶಾಹಿವಾಲ ಕೊಡುತ್ತೆ ಸರ್. ಈ ತರ ಸರ್. ಅವೆಲ್ಲ 20 ಜರ್ಸಿ ಸರ್. ಅವು ಇದು ಜರ್ಸಿ ಅಂದ್ರೆ ಅದು ಸರ್? ಅದು ಇದು ಎಚ್ಎಫ್ ಸರ್. ಅದೇ ಸರ್. ಈಗ ಹಸುಗಳಿಗೆ ಕೆಲವೊಂದಿಷ್ಟು ಜನ ಆ ಫುಡ್ ಹಾಕಿದ್ರೆ ಹೇಳ್ತಾವು, ಈ ಫುಡ್ ಹಾಕಿದ್ರೆ ನೀವು ಅಷ್ಟು ಖರ್ಚು ಇಷ್ಟು ಖರ್ಚು ಅಂತಿರಲ್ಲ ಸರ್. ಅದಕ್ಕೇನ್ ಹೇಳ್ತೀರಿ ನೀವು? ಸರ್ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂದ್ರೆ, ಯಾರೇ ಹೈನುಗಾರಿಕೆ ಮಾಡ್ಲಿ ಇವತ್ತಿಗೆ ಅವರು ನಾನು ಹಾಲು ಹೆಚ್ಚಿಗೆ ಮಾಡ್ಬೇಕು, ಹಾಲು ಹಿಂಡೆ ಜೀವನ ಮಾಡ್ಬೇಕು ಅನ್ನೋರು ಇದ್ರಪ್ಪ ಅಂದ್ರೆ ಯಾರು ಹೈನುಗಾರಿಕೆ ಮಾಡಕ್ ಹೋಗ್ಬಾರ್ದು. ನಾನ್ ಹೇಳ್ತಿರೋದು, ಹಾಲಿಂದ ಉತ್ಪನ್ನ ತಗೊಂಡ್ ನಾನು ಹೈನುಗಾರಿಕೆ ಮಾಡ್ತೀನಿ ಅನ್ನೋದಾದ್ರೆ ಅವ್ರಿಗೆ ಹೈನುಗಾರಿಕೆ ಯಾವತ್ತಿದ್ರು ಒಳ್ಳೆಯಲ್ಲ ಸರ್. ಇದ್ರಾಗ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಸರ್? ಅವು ತಿಂದ್ಬಿಟ್ಟು ಹಾಕ್ತಾವಲ್ಲ ಸೆಗಣಿ. ಸರ್. ಆ ಸೆಗಣಿ ನಂಬ್ಕೊಂಡು ಯಾವನ್ ಜೀವನ ಮಾಡ್ತಾನೋ ಅವನ್ ಜೀವನ ಮಾತ್ರ ಬದುಕುತ್ತೆ ಸರ್. ನಾನು ಅಷ್ಟು ಫುಡ್ ಹಾಕಿ ಹಾಲ್ನ ಹಿಂಡ್ತೀನಿ, ಇಷ್ಟು ಫುಡ್ ಹಾಕಿ ಹಾಲ್ನ ಹಿಂಡ್ತೀನಿ, ಅದರಿಂದ ಉತ್ಪನ್ನಗಳನ್ನ ತಗೊಂತೀನಿ ಅಂದ್ರೆ ಮಾತ್ರ ಸಿಲಿ ಮಾತು ಸರ್. ಎಲ್ಲ ಸರ್, ಯಾವಂದಾದ್ರೂ ಸಹಿತ ನಾನು ಅವು ಏನ್ ಗೊತ್ತಾ, ಇವಾಗ ಮನುಷ್ಯಂಗೆ ಸರಾಯಿ ಕುಡ್ಸಿದ್ರೆ ಹೆಂಗ್ ನಿಶೆ ಇರುತ್ತೆ ನೋಡು, ಅದೇ ತರ ನೀವು ಆ ತರ ಫುಡ್ ಗಳನ್ನ ಹಾಕ್ತಿದ್ರೆ ಅವು ಹಿಂಡೆ ಹಿಂಡ್ತವೆ. ಸರಿನಾ? ಆದ್ರೆ ಅವಕ್ಕೆ ಮಿತಿನ ಮೀರಿ ಹಿಂಡ್ದಂಗೆ ನೀವು, ಅದ್ರ ಕೆಪಾಸಿಟಿನ ಮೀರಿ ಹಿಡ್ದಂಗೆ. ಹಂಗಾಗ್ಬಿಟ್ಟು ನನ್ನ ಆಕಳಿಗೆ ಏನ್ ಫುಡ್ ಮೇಂಟೆನೆನ್ಸ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಒಂದು ಗೊಂಜಾಳ ನುಚ್ಚು, ನಾನು ಹೊಲದಲ್ಲೇ ಬೆಳೆದಂತ ಗೊಂಜಾಳ ನುಚ್ಚು ತೋರಿಸ್ತೀರೇನ್ರಿ ಸರ್? ಒಂದಿದ್ರೆ ನೋಡಿ ಸರ್, ಹೋಗೋಣ. ಇದು ಅನ್ರಿ ಸರ್, ನಮ್ದು ಹೊಲದಲ್ಲಿ ಬೆಳೆದಂತ ಗೊಂಜಾಳ ನುಚ್ಚನ್ನ ಈ ತರ ಫೀಲ್ಡ್ ಮಾಡ್ಕೊಂಡ್ ಬಂದಿರ್ತೀವಿ. ನೀವೇ ಮಾಡ್ತೀರಿ? ಸರ್, ಈ ತರ ಫೀಲ್ಡ್ ಮಾಡ್ಕೊಂಡ್ ಬಂದಿರ್ತೀವಿ. ನಾವು ಬೇರೆ ಕಡೆ ಮತ್ತೆ ಕಳಿಸ್ತೀವಿ ಈ ತರ ಮಾಡಿ ಮಾಡಿ ಮಾಡಿ. ಇದೇ ತರ ಮಿಷನ್ ಐತೇನ್ರಿ ಸರ್ ನಿಮ್ದು? ಇಲ್ಲ ಸರ್, ಮಿಷನ್ ಅನ್ನಕ್ಕೇನು ನಾವು ಪೆಟ್ರೋಲ್ ಒಳಗಡೆ 3 ರೂಪಾಯಿ ಕೆಜಿ ಹಾಕೊಡ್ತಾರೆ. ಆ ತರ ಹಾಕಿಸ್ಕೊಂಡ್ ಬಂದ್ರೆ ಈ ತರ ಫೀಲ್ಡ್ ಮಾಡ್ತಾರೆ. ಪ್ರತಿ ಒಂದು 50 ಕೆಜಿ ಓದಿವಪ್ಪ ಅಂದ್ರೆ ಈ ತರ ಮಾಡ್ಕೊಡ್ತಾರೆ ನಮ್ಗೆ. 3 ರೂಪಾಯಿದಲ್ಲಿ 1 ಕೆಜಿ ಫುಡ್ ತಯಾರಾಗುತ್ತೆ ನಮ್ಗೆ. ನಾವೇ ಮಿಷನ್ ತಗೊಂಡ್ಬಂದ್ರೆ ಈಜಿ ಆಗುತ್ತೆ ನಿಜ, ಬಟ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಯಾಕೆ ಅಂತ ಹೇಳ್ತಿದ್ದೀನಲ್ಲ, 0 ಇನ್ವೆಸ್ಟ್ಮೆಂಟ್ ಅಂತ. ಅದ ನಿಜ ಬಿಡ್ರಿ ಸರ್. ಅದ್ರ ಲಾಭ ಅದಕ್ಕೆ ಹಾಕದು ಅಷ್ಟೇ ಸರ್.